ಸಂಸತ್ನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡ್ತಾರೆ. ಎರಡೂ ಬಿಲ್ಗಳ ಬಗ್ಗೆ ಮಧ್ಯಾಹ್ನ 3 ಗಂಟೆಗೆ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡ್ತಾರೆ. ಮಹಿಳಾ ಮೀಸಲಾತಿ ತಿದ್ದುಪಡಿ ಬಿಲ್ ಬಗ್ಗೆ ಮಾತನಾಡ್ತಾರೆ. ಸಂಸತ್ ಕ್ಷೇತ್ರಗಳ ಪುನರ್ ವಿಂಗಡಣೆ ಬಗ್ಗೆನೂ ಕೂಡ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾರೆ. ವಿಪಕ್ಷಗಳು ಒಂದಿಷ್ಟು ಆರೋಪಗಳನ್ನು ಏನ್ ಮಾಡಿವೆ, ಆಲ್ರೆಡಿ ವಿರೋಧವನ್ನ ವ್ಯಕ್ತಪಡಿಸ್ತಾವೆ. ಅದೆಲ್ಲದಕ್ಕೂ ಕೂಡ ತಮ್ಮ ಭಾಷಣದಲ್ಲಿ ಉತ್ತರವನ್ನ ನರೇಂದ್ರ ಮೋದಿ ಅವರು ಮಧ್ಯಾಹ್ನ 3 ಗಂಟೆ ಕೊಡ್ತಾರೆ. ಈಗ 131ನೇ ಸಂವಿಧಾನದ ತಿದ್ದುಪಡಿ ಬಗ್ಗೆ ಕೇಂದ್ರ ಸರ್ಕಾರ ಒಂದಿಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದೆ. ಆದರೆ ಇಲ್ಲಿ ಹಲವಾರು ಗೊಂದಲಗಳಂತೂ ಉಂಟಾಗಿದೆ. ಈಗ ಕೇಂದ್ರದಿಂದ ಆಗುವಂತ ಅನ್ಯಾಯ ತಾರತಮ್ಯ ಪ್ರಶ್ನೆಗೆ ದಕ್ಷಿಣದ ರಾಜ್ಯಗಳಿಗೆ ಆಸ್ಪದ ಇಲ್ಲ ಅಥವಾ ಅವಕಾಶ ಇಲ್ಲ. ಇದು ಕೇಂದ್ರದ ಸಂವಿಧಾನ ವಿರೋಧಿ ಕೆಲಸ ಅಂತೇಳಿ ದಕ್ಷಿಣ ಭಾರತದ ರಾಜ್ಯಗಳು ಆಕ್ಷೇಪವನ್ನ ವ್ಯಕ್ತಪಡಿಸ್ತವೆ. ಇದಕ್ಕೆ ಸಂಪೂರ್ಣ ವಿರೋಧವನ್ನ ವ್ಯಕ್ತಪಡಿಸ್ತವೆ. ಜನಸಂಖ್ಯಾ ನಿಯಂತ್ರಣ ಕಾನೂನು ಪಾಲಿಸಿರುವಂತಹ ದಕ್ಷಿಣ ರಾಜ್ಯಗಳಿಗೆ ಇದರಿಂದ ಸಂಪೂರ್ಣ ಅನ್ಯಾಯವಾಗುತ್ತೆ. ಅಧಿಕಾರವನ್ನ ಹಿಡಿಯುವಂತ ನಿಟ್ಟಲ್ಲಿ ಅಥವಾ ಅಧಿಕಾರಕ್ಕೋಸ್ಕರನೇ ಕ್ಷೇತ್ರ ಹೆಚ್ಚಿಸಿಕೊಳ್ಳುವಂತ ತಂತ್ರವನ್ನ ಬಿಜೆಪಿ ಮಾಡ್ತಾ ಇದೆ ಅಥವಾ ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತೇಳಿ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ 2011ರ ಜನಗಣತಿ ಆಧರಿಸಿ ಮರು ವಿಂಗಡಣೆಯನ್ನ ಮಾಡಲಾಗುತ್ತಾ? ಸೊ ಹೀಗೆ ಹತ್ತಾರು ಪ್ರಶ್ನೆಗಳಂತೂ ಇದರಲ್ಲಿ ಉದ್ಭವವಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. 3 ದಿನ ವಿಶೇಷ ಸಂಸತ್ ಅಧಿವೇಶನ, ಆದರೆ ಗಂಭೀರವಾದಂತ 2 ವಿಷಯಗಳು, ಒಂದು ಮಹಿಳಾ ಮೀಸಲಾತಿ, ಇನ್ನೊಂದು ಲೋಕಸಭೆ ಕ್ಷೇತ್ರಗಳ ವಿಂಗಡಣೆಯಾಗಿ ಅದನ್ನ ಹೆಚ್ಚು ಮಾಡುವಂತ ಒಂದು ಮಸೂದೆ, 3 ತಿದ್ದುಪಡಿಯನ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಬಿಜೆಪಿ ಅವರ ಸಮರ್ಥನೆ ಏನು, ಮತ್ತೆ ಕಾಂಗ್ರೆಸ್ ಅವರು ಮತ್ತೆ ವಿಪಕ್ಷಗಳು ಯಾವ ತರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇವೆ? ಶರ್ಮಿತಾ, ಅಂದ್ಕೊಂಡಂತೆ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಸಂಬಂಧಪಟ್ಟಂತೆ ನಾರಿಶಕ್ತಿ ವಂದನ್ ಅಧಿನಿಯಮ ಏನಿದೆ ತಿದ್ದುಪಡಿ 2023 ಆ ಒಂದು ಬಿಲ್ ಅನ್ನು ಇವತ್ತು ಲೋಕಸಭೆಯಲ್ಲಿ ಮಂಡನೆಯನ್ನ ಮಾಡಿರುವಂತದ್ದು ಕಾನೂನು ಸಚಿವರು. ಇದೀಗ ಅದ್ರ ವಿಚಾರವಾಗಿ ಪರ ಮತ್ತೆ ವಿರೋಧ ಚರ್ಚೆ ಕೂಡ ನಡೀತಾ ಇರುವಂತದ್ದು. 3 ಬಿಲ್ಗಳು ಚರ್ಚೆ ಆಗ್ತಾ ಇರುವಂತದ್ದು. ಒಂದು ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಬಿಲ್ ಮಂಡನೆ ಸಂಬಂಧಪಟ್ಟಂತೆ, ಅದ್ರ ಜೊತೆಗೆ ಸಂವಿಧಾನ 131ನೇ ತಿದ್ದುಪಡಿಗೆ ಏನು ಚರ್ಚೆ ಬಿಲ್ ತಂದಿದ್ದಾರೆ. ಅದಕ್ಕೆ ಕೆಲವೊಂದು ಕಡೆ ಸದಸ್ಯರು ಕೂಡ 251 ಜನ ಸದಸ್ಯರು ಕೂಡ ಸಮ್ಮತಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಬಿಲ್ ಯಾವ ರೀತಿಯಾಗಿ 3 ಬಿಲ್ಗಳು ಕೂಡ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕೇಂದ್ರದ ಸಚಿವರು ಎಲ್ಲರೂ ಕೂಡ ಅವ್ರಿಗೆ ಪ್ರತಿಪಕ್ಷ ನಾಯಕರಿಗೆ ಸದಸ್ಯರಿಗೆ ಅದ್ರ ಬಗ್ಗೆ ವಿವರಣೆ ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಈ ಒಂದು ವಿಚಾರವಾಗಿ ಎಲ್ಲ ಒಂದ್ ಕಡೆ ಪರ ಮತ್ತೆ ವಿರೋಧದ ಕೂಡ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಸಂಸದರು ಎಲ್ಲರೂ ಕೂಡ ದೊಡ್ಡ ಮಟ್ಟದ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇಲ್ಲೊಂದ್ ಕಡೆ ಇದರಿಂದ ಭಾರಿ ಕೂಡ ಅನ್ಯಾಯ ಆಗ್ತಾ ಇದೆ ಅನ್ನೋ ಆಪಾದನೆಯನ್ನ ಕಾಂಗ್ರೆಸ್ನ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಮಾಡಿರುವಂತದ್ದು. ಕೇವಲವಾಗಿ ಉತ್ತರ ಭಾರತದ ರಾಜ್ಯಗಳಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಈ ಒಂದು ಬಿಲ್ ಅನ್ನ ತರಲಾಗಿದೆ ಅನ್ನೋ ಒಂದು ಆಪಾದನೆಯನ್ನು ಕೂಡ ಕಾಂಗ್ರೆಸ್ ನಾಯಕರು ಕೂಡ ಮಾಡಿದ್ದಾರೆ. ಹಾಗಾಗಿನೇ ಕನಿಷ್ಠ ಇದ್ರ ಬಗ್ಗೆ ಚರ್ಚೆನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾವಾಗ ಪರ ಮತ್ತು ವಿರೋಧದ ಚರ್ಚೆಗಳು ನಡೀತಾ ಇದಾವೋ, ಇದೀಗ ಸ್ಪೀಕರ್ ಓಂ ಬಿರ್ಲಾ ಅವರು ಕೂಡ ಈಗಾಗಲೇ ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಚರ್ಚೆಗೆ ಮುಂದಾಗಿರುವಂತದ್ದು. ಎಲ್ಲಾ ಸದಸ್ಯರಿಂದಲೂ ಕೂಡ ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ಅಂತಿಮವಾಗಿ ಸದಸ್ಯರು ಏನ್ ಹೇಳ್ತಾರೆ ಆ ಒಂದು ಸದಸ್ಯರ ಅಭಿಪ್ರಾಯದ ಆಧಾರದ ಮೇಲೆ ಅಂತಿಮವಾಗಿ ಈ ಒಂದು ಬಿಲ್ ಅನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕೇಂದ್ರ ಸರ್ಕಾರ ಈಗಾಗಲೇ ಮುಂದಾಗಿರುವಂತದ್ದು. ನಾಳೆ ಸಂಜೆ 4 ಗಂಟೆಗೆ ನಾರಿಶಕ್ತಿ ಮಸೂದೆ ಜಾರಿ ಸಂಬಂಧಪಟ್ಟಂತೆ ಮತದಾನ ಕೂಡ ನಡೆಯುತ್ತೆ. ಅಲ್ಲಿ ಬಹುತೇಕವಾಗಿ ಎನ್ಡಿಎ ಸದಸ್ಯರು ವಿರೋಧ ಪಕ್ಷಗಳು ಹೇಳ್ತಿರೋದು ಒಂದು ಕ್ಲಾರಿಟಿ ಇಲ್ಲ ಈ ಮಸೂದೆಯಲ್ಲಿ, ಇದನ್ನ ಹೆಂಗ್ ಅಂಗೀಕಾರ ಮಾಡೋದು ಅಥವಾ ರಿಜೆಕ್ಟ್ ಮಾಡೋದು ಅನ್ನೋ ಕುರಿತಂತೆನೆ ಚರ್ಚೆ ಆಗ್ತಿದೆ. ಕಾರಣ ಈಗ ಎಲ್ಲಾ ರಾಜ್ಯಕ್ಕೂ 50% ಫಾರ್ಮುಲಾನ ಅಥವಾ ಜನಸಂಖ್ಯೆ ಆಧರಿಸಿ ಇದನ್ನ ಕ್ಷೇತ್ರವಾರು ವಿಂಗಡಣೆಯನ್ನ ಮಾಡ್ತಾರ? ನಾರಿಶಕ್ತಿ ವಂದನ್ ಆ ಮಸೂದೆಯನ್ನ ಮುಂದಿಟ್ಕೊಂಡು ಕ್ಷೇತ್ರ ಮರು ವಿಂಗಡಣೆಗೆ ಸರ್ಕಾರ ಹೊರಟಿದೆ ಅನ್ನೋ ಆರೋಪಗಳ ಮಧ್ಯದಲ್ಲಿ ಈಗ ಎಲ್ಲಾ ರಾಜ್ಯಗಳ ಲೋಕಸಭಾ ಸ್ಥಾನ ಹಂಚಿಕೆ ಏಕರೂಪವಾಗಿ ಹೆಚ್ಚಳ ಮಾಡೋ ಕುರಿತಂತೆ ಚರ್ಚೆಗಳಾಗ್ತಿದೆ. ಸೊ ಈ ಆತಂಕ ಇದೆ ಈಗ ವಿಪಕ್ಷಗಳಿಗೆ. ಖಂಡಿತವಾಗ್ಲು ಶರ್ಮಿತಾ, ಕಾಂಗ್ರೆಸ್ ನಾಯಕರು ಕೂಡ ಆಪಾದನೆ ಮಾಡ್ತಾ ಇರುವಂತದ್ದು ಅದನ್ನೇ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು, ಅದ್ರ ಜೊತೆಗೆ ಕ್ಷೇತ್ರ ಹಂಚಿಕೆಯಲ್ಲೂ ಕೂಡ ವ್ಯತ್ಯಾಸವಿಲ್ಲ ಅನ್ನುವಂಥದ್ದು, ಮತ್ತೆ ಈಗಾಗಲೇ ರಾಜ್ಯಗಳಿಗೆ ಅನುಪಾತವ ಅಳವಡಿಕೆ ಮಾಡಲಾಗಿದೆ ಅನ್ನೋ ಆಪಾದನೆ ಕೂಡ ಈಗಾಗಲೇ ಮಾಡಿರುವಂತದ್ದು. ಹಾಗಾಗಿನೇ ಈಗ ಮುಖ್ಯವಾಗಿ ಅಲ್ಲಿ ಚರ್ಚೆ ಮಾಡುವಂತ ನಿಟ್ಟಲ್ಲಿ ಡಿಮ್ಯಾಂಡ್ ಬಂದ್ರೆ ಲೋಕಸಭಾ ಕ್ಷೇತ್ರಗಳು ಕೂಡ 50% ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಪ್ರತಿ ರಾಜ್ಯದಲ್ಲೂ ಕೂಡ ಲೋಕಸಭಾ ಕ್ಷೇತ್ರಗಳು ಕೂಡ 50% ಕೂಡ ಏರಿಕೆ ಆಗುವಂತದ್ದು. ಮತ್ತೆ ಈ ಒಂದು ಕ್ಷೇತ್ರ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ MLC ಆಗಿರುವಂತಹ ರವಿಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸೊ 3 ದಿನ ವಿಶೇಷ ಸಂಸತ್ ಅಧಿವೇಶನ, 2 ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ, ಬಿಲ್ ಸ್ವರೂಪದಲ್ಲಿ ಅದು ಜಾರಿಗೆ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಜೊತೆಯಲ್ಲಿ ಈಗ ವಿಪಕ್ಷಗಳು ಹೇಳ್ತಿರೋದು
ಕೇಂದ್ರದಿಂದ ಆಗುವಂತ ಅನ್ಯಾಯ ತಾರತಮ್ಯ ಪ್ರಶ್ನೆಗೆ ದಕ್ಷಿಣ ರಾಜ್ಯಗಳಿಗೆ ಆಸ್ಪದ ಇಲ್ಲ ಅಥವಾ ಅವಕಾಶ ಇರಲ್ಲ, ಸರ್ಕಾರದಿಂದ ಸಂವಿಧಾನ ವಿರೋಧಿ ಕೆಲಸ ಆಗ್ತಿದೆ ಅಂದ್ರೆ ಯಾವ ರೀತಿ ಇವರು ಕ್ಷೇತ್ರ ವಿಂಗಡಣೆ ಮಾಡಕ್ ಹೊರಟಿದ್ದಾರೆ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲಾ ರಾಜ್ಯಕ್ಕೂ 50% ಆ ಅನುಪಾತನ ಅಥವಾ ಜನಸಂಖ್ಯೆ ಆಧರಿಸಿನ? ಕರೆಕ್ಟ್. ಈಗ ನಾನು ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಬಿಲ್ ಅನ್ನ ತರ್ತಾ ಇದ್ದಾರೆ. ಯಾವ ರೀತಿ ಐತಿಹಾಸಿಕ ಅಂತ ಹೇಳಿದ್ರೆ ಕಾಂಗ್ರೆಸ್ನವರೇ 33% ರಿಸರ್ವೇಶನ್ ಅನ್ನ ತರಬೇಕು ಅಂತ ಹೇಳಿ ಕೊನೆಗೆ ಅವ್ರ ಕಡೆ ಆಗ್ಲಿಲ್ಲ, ನಾವು ತೆಗೆದುಕೊಂಡು ಬಂದ್ವಿ. ಈಗ ನಾನು ಕೇಳ್ತಾ ಇದ್ದೀನಿ, ಯಾವ ಅನ್ಯಾಯ ಆಗ್ತಾ ಇದೆ? ಅಲ್ಲ, ಅದು ನಾರಿ ಶಕ್ತಿ ವಂದನನ್ನ ಮುಂದಿಟ್ಕೊಂಡು ಕ್ಷೇತ್ರ ಮರು ವಿಂಗಡಣೆಗೆ ನನಗೆ ಉತ್ತರ ಕೊಡ್ಲಿ ಅವರು. ಕರ್ನಾಟಕ ರಾಜ್ಯದಲ್ಲಿ ಈಗ 28 MP ಸೀಟ್ಗಳಿದೆ. ಈಗ 28 ಸೀಟ್ಗಳಿದ್ದಂತ ಸಂದರ್ಭದಲ್ಲಿ ಇನ್ನ 14 ಸೀಟ್ಗಳನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಅಂದ್ರೆ 42 ಆಗುತ್ತೆ. 42 ಸೀಟ್ ಆಗತ್ತೆ. ಅದೇ ತರ ಉತ್ತರ ಪ್ರದೇಶದಲ್ಲಿ 80 ಸೀಟ್ಗಳಿದೆ. 40 ಸೀಟನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಎಷ್ಟಾಗತ್ತೆ? 120 ಸೀಟ್ ಆಯ್ತು. ಹೌದು. ಕರ್ನಾಟಕ ರಾಜ್ಯದಲ್ಲಿ 28 ಇತ್ತು, 42 ಆಯ್ತು. ಅಂದ್ರೆ ಇಲ್ಲಿ 50% ಹೆಚ್ಚು ಮಾಡ್ತಾ ಇದ್ದಾರೆ, ಅಲ್ಲಿನೂ 50% ಹೆಚ್ಚು ಮಾಡ್ತಾ ಇದ್ದಾರೆ. ಅಲ್ಲ, ಜನಸಂಖ್ಯೆ ಆಧರಿಸಿ ಮಾಡ್ಬೇಕು, ಇಲ್ಲಾಂದ್ರೆ ಈಗ ನಾರ್ತ್ ಇಂದ ಅಧಿಕಾರ ಹಿಡಿಯೋದಕ್ಕೆ ಮತ್ತೆ ಈಸಿ ಆಗುತ್ತೆ ಅವ್ರಿಗೆ. ಜನಸಂಖ್ಯೆ ಆಧರಿಸಿ ತರ್ತಾ ಇಲ್ಲ. ನಾನು ಅದನ್ನೇ ಹೇಳಲಿಕ್ಕೆ ಹೊರಟಿದ್ದೀನಿ. ಕಾಂಗ್ರೆಸ್ನವ್ರಿಗೆ ಬೇಸ್ಲೆಸ್ ಆರ್ಗ್ಯುಮೆಂಟ್ ಮಾಡ್ತಕ್ಕಂಥವ್ರಿಗೆ ನಾನು ಕೇಳೋ ಪ್ರಶ್ನೆನೇ ಇದು. ಕರ್ನಾಟಕ ರಾಜ್ಯದಲ್ಲಿ 28 ಸೀಟ್ ಇದೆ, 14 ಸೀಟ್ ಹೆಚ್ಚು ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ 80 ಸೀಟ್ ಇದೆ, 40 ಸೀಟ್ ಹೆಚ್ಚು ಮಾಡ್ತಾ ಇದ್ದಾರೆ. ಅಂದ್ರೆ 50% ಸೀಟ್ಗಳನ್ನ ಎಲ್ಲ ರಾಜ್ಯಗಳಲ್ಲೂ ಹೆಚ್ಚು ಮಾಡ್ತಾ ಇದ್ದಾರೆ. ಎಲ್ಲಿದೆ ಜನಸಂಖ್ಯೆ ಆಧರಿಸಿ ಸೀಟ್ಗಳನ್ನ ಹೆಚ್ಚು ಮಾಡೋದು? ಫಾರ್ ಎಕ್ಸಾಂಪಲ್, ಹಿಮಾಚಲ್ ಪ್ರದೇಶದಲ್ಲಿ 6 ಸೀಟ್ ಇದ್ರೆ 3 ಸೀಟ್ ಹೆಚ್ಚು ಮಾಡ್ತಾ ಇದ್ದಾರೆ. 50%. ಓಕೆ. ಎಸ್. ಡೆಲ್ಲಿನಲ್ಲಿ 8 ಸೀಟ್ ಇದ್ರೆ 4 ಸೀಟ್ ಹೆಚ್ಚು ಮಾಡ್ತಾ ಇದ್ದಾರೆ. ಎಲ್ಲಿದೆ ಜನಸಂಖ್ಯೆ ಆಧರಿಸಿ ಸೀಟ್ಗಳನ್ನ ಹೆಚ್ಚು ಮಾಡೋದು? ಎಲ್ಲಿದೆ ಕಾಂಗ್ರೆಸ್ಸಿನ ಈ ಒಂದು ಬೇಸ್ಲೆಸ್ ಆರ್ಗ್ಯುಮೆಂಟ್ಗೆ ನಾಚಿಕೆ ಆಗಲ್ವಾ ಅವರಿಗೆ? ಓಕೆ. ಸೊ ಈಗ 50% ಅಂತ ಆದ್ರೂ ಕೂಡ ಅವ್ರು ಹೇಳ್ತಿರೋದು, ಇವಾಗ ನೀವು ಹೇಳ್ದಂಗೆ ಉತ್ತರ ಪ್ರದೇಶ ಸೇರಿದಂತೆ ಹಿಂದಿ ಬೆಲ್ಟ್ ಏನಿದೆ, ಸೊ ಆ ರಾಜ್ಯಗಳಲ್ಲಿ ಮತ್ತೆ ಬಿಜೆಪಿಯಿಂದ ಆರಿಸ್ಕೊಂಡ್ ಬರಕ್ಕೆ ಅಥವಾ ಅಧಿಕಾರ ಹಿಡಿಯಕ್ಕೆ ಅವ್ರಿಗೆ ಅವಕಾಶ ಆಗುತ್ತೆ. ನಾನೇ ಕೇಳ್ತೇನೆ, ಉತ್ತರ ಪ್ರದೇಶದಲ್ಲಿ 80 ಸೀಟ್ ಮುಂಚೆ ನೀವಿದ್ದಾಗ ಇತ್ತೋ ಇಲ್ಲೋ? ಇತ್ತು. ಈಗ 40 ಸೀಟ್ ಹೆಚ್ಚು ಮಾಡ್ತಾ ಇದೀವಿ. ಇಲ್ಲಿ 28 ಸೀಟ್ ಇದ್ದಾಗ ನೀವಿದ್ದಾಗ ಇತ್ತೋ ಇಲ್ಲೋ? 14 ಸೀಟ್ ಹೆಚ್ಚು ಮಾಡ್ತಾ ಇದೀವಿ. ಅನ್ಯಾಯ ಎಲ್ಲ ಆಗ್ತಾ ಇದೆ ಹೇಳಿ ಸಿದ್ದರಾಮಯ್ಯ ಅವರು. ಗೋವಾದಲ್ಲಿ 4 ಸೀಟ್ ಇದೆ, 2 ಸೀಟ್ ಹೆಚ್ಚು ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲಿದೆ ಜನಸಂಖ್ಯೆ ಆಧರಿಸಿ? ಪ್ರತಿ ರಾಜ್ಯದಲ್ಲಿ ಸೀಟ್ಗಳು ಹೆಚ್ಚಾಗ್ತಾ ಇದೆಯಲ್ಲ, ಹೆಂಗೆ ದಕ್ಷಿಣಕ್ಕೆ ಅನ್ಯಾಯ ಆಗ್ತಾ ಇದೆ? ಅಂದ್ರೆ ನಮ್ ವಾಯ್ಸ್ ಇರಲ್ಲ. ಅವಾಗ ನಮ್ಗೆ ಅನ್ಯಾಯ ಆದ್ರೂ ಕೇಳಕ್ಕೆ ನಮ್ಗೆ ವಾಯ್ಸ್ ಇರಲ್ಲ. ಮೇಡಮ್, ನನ್ ಕೇಳ್ತಾ ಇದ್ದೇನೆ. ನನ್ನ ಆರ್ಗ್ಯುಮೆಂಟ್ ಕೇಳಿ. ಎಲ್ಲಿ ಅನ್ಯಾಯ ಆಗ್ತಾ ಇದೆ ಹೇಳಿ. ಸ್ಟಾಲಿನ್ ಅವರು, ಸಿದ್ದರಾಮಯ್ಯ ಅವರು, ಆಮೇಲೆ ಕೇರಳದ ಚೀಫ್ ಮಿನಿಸ್ಟರ್ ಪಿಣರಾಯಿ ವಿಜಯನ್, ಆಮೇಲೆ ಆ ಕಡೆ ತೆಲಂಗಾಣ CM ಹೇಳಿ. ಇವ್ರ ಲಾಜಿಕ್ಕೇ ಇಲ್ಲ. ಅನಗತ್ಯ ಗೊಂದಲ ನಿರ್ಮಾಣ ಮಾಡ್ತಕ್ಕಂಥದ್ದೇ ಇವ್ರ ಧೋರಣೆಯಾಗಿದೆ. ಏಕೈಕ ಉದ್ದೇಶ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ನೀವು ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ದೇಶಕ್ಕೆ ನ್ಯಾಯ ಕೊಡ್ತಾ ಇದ್ರೆ ಅದು NDA ಸರ್ಕಾರ ಕೊಡ್ತಾ ಇದೆ. ನೀವಿದ್ದಾಗಿನಿಂದ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅನ್ಯಾಯ ಆಗ್ತಾ ಇದೆ. ರೀತಿ ಅರ್ಥಪೂರ್ಣವಾಗಿರ್ತಕ್ಕಂಥ, ಅರ್ಥಗರ್ಭಿತವಾಗಿರ್ತಕ್ಕಂಥ ಆರ್ಗ್ಯುಮೆಂಟ್ ಅನ್ನ, ವಾದವನ್ನ ಮಂಡಿಸ್ಬೇಕು. ಅದಕ್ಕೆ ನಮ್ದು ವಿರೋಧ ಇಲ್ಲ. ಆದ್ರೆ ಅನಗತ್ಯವಾಗಿ ಗೊಂದಲ ನಿರ್ಮಾಣ ಮಾಡ್ತಕ್ಕಂಥದ್ದೇನಿದೆ, ಇದು ಒಂದ್ ರೀತಿ ಬೇಸ್ಲೆಸ್ ಆರ್ಗ್ಯುಮೆಂಟ್ ಇದು. ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಸರ್, ಇದ್ರ ಜೊತೆಯಲ್ಲಿ ಈಗ ಅಂದ್ರೆ ಈ ಮಸೂದೆ ಬಗ್ಗೆ ಒಂದು
ಯಾವ ತರ ವಿಂಗಡಣೆ ಮಾಡ್ತಾರೆ ಅನ್ನೋ ಕುರಿತಂತೆನೆ ಒಂದು ಇನ್ಫಾರ್ಮೇಶನ್ ಅದಕ್ಕೆ ಪ್ರಾಪರ್ ಅಧಿವೇಶನ ಕರೆದಿರೋದಲ್ಲ. ಕೊಟ್ಟಿಲ್ಲ. ಸೊ ಇಲ್ಲಿ ಮಿಸ್ಲೀಡ್ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಿದೆ. ಮಿಸ್ಲೀಡ್ ಮಾಡೋದಾಗಿದ್ರೆ ಯಾವಾಗ್ಲೂ ಮಾಡ್ತಿದ್ವಿ ನಾವು. ಮಿಸ್ಲೀಡ್ ಅಲ್ಲ, ಇಡೀ ದೇಶವನ್ನ ಸರಿಯಾಗಿ ಲೀಡ್ ಮಾಡ್ಬೇಕಾಗಿದೆ. ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕರೆದಿರೋದು, ಚರ್ಚೆ ಮಾಡೋದಕ್ಕೋಸ್ಕರನೇ. ಎಲ್ಲಿ ಏಕೈಕ ನಿರ್ಧಾರ ತೆಗೆದುಕೊಂಡ್ಬಿಟ್ರು, ಎಲ್ಲರನ್ನು ಬಿಟ್ರು ನಿರ್ಧಾರ ತೆಗೆದುಕೊಂಡ್ಬಿಟ್ರು, ಎಲ್ಲಿದೆ? ಚರ್ಚೆ ಮಾಡಿ ನೀವು ಅಲ್ಲಿ ಅಧಿವೇಶನದಲ್ಲಿ. ಅದಕ್ಕೆ ವಿಶೇಷ ಅಧಿವೇಶನ ಕರೆದಿರೋದು. ಈಗ ಫಾರ್ ಎಕ್ಸಾಂಪಲ್ SC ಕಾನ್ಸ್ಟಿಟ್ಯೂನ್ಸಿ ಇದೆ, ST ಕಾನ್ಸ್ಟಿಟ್ಯೂನ್ಸಿ ಇದೆ. ST ಕಾನ್ಸ್ಟಿಟ್ಯೂನ್ಸಿ ಎಷ್ಟು 47 ಎಷ್ಟೋ ಇದೆ. ಅದು ಹಾಗೆ ಇರುತ್ತೆ, ಅದನ್ನ ಮುಟ್ಟಕ್ಕೆ ಹೋಗಲ್ಲ. SC ರಿಸರ್ವೇಶನ್ಸ್ ಎಷ್ಟಿದೆ ಅಷ್ಟೇ ಹಾಗೆ ಇರುತ್ತೆ. 33% ಸೀಟ್ಗಳು ಮಾತ್ರ ಹೆಚ್ಚಾಗ್ತದೆ. ಓಕೆ, ಈಗ ಅಂಗೀಕಾರಕ್ಕೆ ಹಾಜರಿರುವಂತ ಸದಸ್ಯರ ಮಹಿಳೆಯರಿಗೆ ನ್ಯಾಯ ಸಿಗ್ತಾ ಇದೆ, ದೇಶಕ್ಕೆ ನ್ಯಾಯ ಸಿಗ್ತಾ ಇದೆ. ಮಹಿಳೆಯರು ಮುಂದೆ ಬರೋದಕ್ಕೆ, ಇಲ್ಲಾಂದ್ರೆ ನಿಮ್ ಏನು ಅವ್ರು ಅಲ್ಲೇ ಇರ್ಬೇಕಾ ಮಹಿಳೆಯರು? ಕಾಂಗ್ರೆಸ್ಸಿನ ಪ್ರಕಾರ ಮಹಿಳೆಯರು ಮುಂದೆ ಬರಬಾರ್ದ? ಇನ್ನು ಎಷ್ಟು ದಿನ ಹಿಂದ ಹಾಕೊಳ್ತಾ ಬಿಡ್ತಾ ಹೋಗೋದು? ಎಷ್ಟು ವರ್ಷ ಬಿಡ್ತಾ ಹೋಗೋದು? ಸುಮ್ನೆ ಬರೇ ಬಾಯಲ್ಲಿ ಮಾತಾಡ್ತಾರೆ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಎಕ್ಸಿಕ್ಯೂಷನ್ ಇಲ್ಲ. ಆರ್ಗ್ಯುಮೆಂಟ್ ಮಾಡಿ ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ. ಸರಿಗ ಅಂಗೀಕಾರಕ್ಕೆ ಸಂವಿಧಾನ ವಿರೋಧಿ ಕೆಲಸ ಏನು ಇಲ್ಲ. ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇರೋದು ಕಾಂಗ್ರೆಸ್ನವರು. ಸಂವಿಧಾನ ವಿರೋಧಿ ಕೆಲಸ ಕಾಂಗ್ರೆಸ್ನವ್ರು. ಮಹಿಳೆಯರಿಗೆ ನ್ಯಾಯ ಕೊಡ್ತಾ ಇದ್ದೀವಿ, ಅನ್ಯಾಯ ಆಗ್ತಿರೋದು ಮಹಿಳೆಯರಿಗೆ. ಈಗ ನ್ಯಾಯ ಸಿಗ್ತಾ ಇದೆ, ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ತಾ ಇದೆ, ಇವರಿಗೆ ಹೊಟ್ಟೆ ಹುರಿ. ಎಸ್ ಫೈನ್ ಸರ್. ಈಗ ಅಂಗೀಕಾರಕ್ಕೆ ಹಾಜರಿರುವಂತ ಸದಸ್ಯರ 2/3 ಪರವಾಗಿರುವಂತ ಮತ ಬೇಕು. ಸೊ ಆ ಮತಗಳು ಸಿಗುವಂತ ವಿಶ್ವಾಸ ಇದೆಯಾ ಕೇಂದ್ರ ಸರ್ಕಾರಕ್ಕೆ? ಇದೆ, ಖಂಡಿತ ಇದೆ. ಓಕೆ, ಈಗ ಸರ್, ಈಗ ಜನಗಣತಿ ಆಧಾರದ ಮೇಲಂತೂ ಮರು ವಿಂಗಡಣೆ ಆಗಲ್ಲ. ನೀವು ಹೇಳ್ದಂಗೆ 50% ಅಂತಾನೆ ಹೇಳ್ತಾ ಇದ್ದೀರಾ. ಇದರಿಂದ ರಾಜಕೀಯ ಪ್ರಭಾವ ತಗ್ಗು ಹೋಗುತ್ತೆ ನಮ್ದೆಲ್ಲ ವಿರೋಧ ಪಕ್ಷದವ್ರದ್ದು. ಹೆಂಗ್ ತಗ್ಗಿ ಹೋಗುತ್ತೆ? ಹೆಂಗ್ ತಗ್ಗಿ ಹೋಗುತ್ತೆ ಹೇಳಿ? ನಿಮ್ಮ ಪಾರ್ಟಿಯ ಶಕ್ತಿ ಆಧಾರದ ಮೇಲೆ ನೀವು ಎಷ್ಟು ಸೀಟ್ ಗೆಲ್ತೀರಾ? ಇಡೀ ರಾಜ್ಯ, ಈ ಉದಾಹರಣೆ ನೀವು ಕಡಿಮೆ ಸೀಟ್ ಗೆದ್ರೆ ನಾವೇನ್ ಮಾಡಕ್ಕಾಗತ್ತ? ಅದಕ್ಕೆ ನೀವು ಜಲಬೆಂಬಲ ಇಟ್ಕೊಳ್ಳಿ, ಹೆಚ್ಚು ಸೀಟ್ ಗೆದ್ದು ಬನ್ನಿ. ಓಕೆ ಸರ್, ನೋಡೋಣ. ಈಗ ನೀವ್ ಹೇಳ್ದಂಗೆ 50% ಅನುಪಾತದಲ್ಲಿ ಆ ಫಾರ್ಮುಲಾದಲ್ಲೇ ಇವಾಗ ಮರು ವಿಂಗಡಣೆಗೆ ಸರ್ಕಾರ ಪ್ರತಿ ರಾಜ್ಯದಲ್ಲಿ ಜನಸಂಖ್ಯೆಗೆ ಆಧರಿಸಿ ಅಲ್ಲ, ಇಡೀ ಪ್ರತಿ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಓಕೆ ಫೈನ್ ಸರ್. 3 ಗಂಟೆಗೆ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇದ್ದಾರೆ ಈ ಬಗ್ಗೆ, ಈ 2 ಬಿಲ್ಗಳ ಬಗ್ಗೆ ಅವ್ರೇನ್ ಪ್ರಸ್ತಾಪ ಮಾಡ್ತಾರೆ ಭಾಷಣದಲ್ಲಿ, ಯಾವ ತರ ಕ್ಲಾರಿಟಿ ಕೊಡ್ತಾರೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ರವಿಕುಮಾರ್ ಅವರೇ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇನ್ನು ಈ ಬಗ್ಗೆ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ. ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಅವಕಾಶಗಳನ್ನು ಕೊಡಬೇಕು ಅನ್ನೋ ಕಾರಣ ನಾರಿ ಶಕ್ತಿಯ 3 ದಿನಗಳ ಇವತ್ತು ಸದನವನ್ನು ಕರೆದು ಒಂದು ಬಿಲ್ಲನ್ನು ಮಂಡಿಸ್ತಾ ಇದ್ದಾರೆ. ಅದರಿಂದ ನನಗೆ ಅನಿಸೋದು, ಇನ್ನು ಮುಂದೆ ಹೆಣ್ಣು ಮಕ್ಕಳಿಗೂ ಕೂಡ ಎಲ್ಲ ರೀತಿಯ ಅವಕಾಶಗಳು ಕೂಡ ದೊರೆಯಲಿದೆ. ಇದಕ್ಕೆ ಹಿಂದೂ ಕೋಡ್ ಬಿಲ್ ತರುವ ಸಂದರ್ಭದಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಅದಕ್ಕೂ ಹಿಂದೆ ವೋಟಿನ ಅಧಿಕಾರವೂ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಶಕ್ತಿಯಿಂದ, ಅವರ ಯೋಚನೆಯಿಂದ, ಅವರ ಚಿಂತನೆಯಿಂದ ಹೆಣ್ಣು ಮಕ್ಕಳಿಗೆ ಆ ಕಾಲದಲ್ಲಿ ಮತದಾನದ ಹಕ್ಕು ಸಿಕ್ಕಿತ್ತು. ಇವತ್ತು ಅದು ಮಾತ್ರ ಅಲ್ಲ, ಇವತ್ತು ಕಾನೂನು ರಚನೆಯಲ್ಲೂ ಇರಬಹುದು, ಎಲ್ಲ ರೀತಿಯಲ್ಲೂ ಇವತ್ತು ಅವರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ.